ನೋಡಿ, 5 ಗ್ಯಾರಂಟಿಗಳನ್ನ ಜಾರಿಗೊಳಿಸಿದ್ದು ಸುಳ್ಳ. 1.2 ಲಕ್ಷ ಕೋಟಿ ಕುಟುಂಬಗಳು ಅದರಿಂದ ಲಾಭ ಆಗುವಂಥದ್ದು ಸುಳ್ಳ. ಸುಮಾರು 4.5 ಕೋಟಿ ಜನ ಅದರಿಂದ ಲಾಭ ಪಡೆದುಕೊಳ್ತಾ ಇದ್ದಾರೆ, ಅದು ಸುಳ್ಳ. ಅನ್ನಭಾಗ್ಯ ಯೋಜನೆ ಸುಳ್ಳ. ನಮ್ಮ ಶಕ್ತಿ ಯೋಜನೆ ಸುಳ್ಳ. ಭಾಗ್ಯಲಕ್ಷ್ಮಿ ಯೋಜನೆ ಸುಳ್ಳ. ಯುವ ನಿಧಿ ಯೋಜನೆ ಸುಳ್ಳ. 5 ಗ್ಯಾರಂಟಿಗಳನ್ನ ಜಾರಿಗೊಳಿಸಿದ್ವಿ. ನೀವೇ ಸಾಕ್ಷಿ ಇದ್ದೀರಿ ಎಲ್ಲರೂ ಕುದಕ್ಕೆ. ಸುಳ್ಳು ಎಲ್ಲಿಂದ ಬರ್ತದೆ? ಏನಾದರೂ ಸುಳ್ಳು ಹೇಳೋದಿದ್ರೆ ಅದು BJP. ಸುಳ್ಳಿನ ಫ್ಯಾಕ್ಟ್ರಿ ಏನಿದೆ ಅದು BJP ಹತ್ರ ಇದೆ. ಇವತ್ತು ಅವ್ರು ಹೇಳಿದರು, ಗ್ಯಾರಂಟಿಗಳು ಕೊಟ್ಟಿದ್ದರು 2014ರಲ್ಲಿ. ನಾವು ಅಧಿಕಾರಕ್ಕೆ ಬಂದರೆ 15 ಲಕ್ಷ ರೂಪಾಯಿಗಳನ್ನ ಎಲ್ಲರ ಅಕೌಂಟಿಗೆ ಹಾಕ್ತೀವಿ, ವಿದೇಶದಲ್ಲಿರುವಂಥ ಸ್ವಿಟ್ಜರ್ಲ್ಯಾಂಡ್ ಕಪ್ಪು ಹಣ ತಂದು ಎಲ್ಲರ ಅಕೌಂಟ್ಗೆ ಹಾಕ್ತೀವಿ ಅಂತ ಹೇಳಿದರು. ಬಂತ 15 ಲಕ್ಷ? ನಿಮ್ಗೆ ಯಾರಿಗೂ ಬಂದಿದೆಯಾ? 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದರು. 9 ವರ್ಷ ಆಯಿತು. 18 ಕೋಟಿ ಉದ್ಯೋಗ ಸೃಷ್ಟಿ ಆಯಿತಾ? ರೈತರ ಆದಾಯ ದ್ವಿಗುಣ ಮಾಡ್ತೀವಿ ಅಂತ ಹೇಳಿದರು. ದ್ವಿಗುಣ ಆಯಿತಾ? ಈಗ NDRF ಹಣವನ್ನು ಕೇಂದ್ರ ಟೀಮ್ ಬಂದು ಹೋಗಿ ರಿಪೋರ್ಟ್ ಸಬ್ಮಿಟ್ ಆಗಿ ಹಳೆ ಮಾತಾಯಿತು. ಇನ್ನೂ ಕೂಡ NDRF ನಾಮ್ಸು, ಅದು NDRF ನಾಮ್ಸ್ ಭಾಳ ಕಡಿಮೆ ಇರ್ತದೆ. ಅದನ್ನು ಪುನರ್ ಪರಿಶೀಲಿಸಬೇಕು, ಅದನ್ನು ಜಾಸ್ತಿ ಮಾಡಬೇಕು, 10 ಪಟ್ಟು ಜಾಸ್ತಿ ಮಾಡಬೇಕು ಅಂತ ನಾವು ಕೇಳ್ತಾ ಇದ್ದೀವಿ. ಆ ಒಂದು ಹಣವನ್ನು ಸದಕ್ಕೆ ಕೊಟ್ಟಿಲ್ಲ. ಬರದ ಜೊತೆನೂ ಕೂಡ BJPಯವರು ರಾಜಕೀಯ ಮಾಡ್ತಾ ಇದ್ದಾರೆ. ಇವರಿಂದ ಅಪೇಕ್ಷೆ ಏನು ಮಾಡ್ತೀರಿ? ಯಾವುದಾದ್ರು ಒಂದು ರಾಜ್ಯಪಾಲರ ಭಾಷಣದಲ್ಲಿ BJPಯವರು ಹೇಳಿ ಇಂಥ ಒಂದು ಸೆಂಟೆನ್ಸು, ಇಂಥ ಒಂದು ಪ್ಯಾರಾಗ್ರಾಫು ಸುಳ್ಳಿದೆ ಅಂತ ಹೇಳಿ. ಎಲ್ಲವೂ ಸತ್ತಿದೆ. ನೀವು ಸಾಕ್ಷಿಗೊಳಿಸಿದ್ರದಕ್ಕೆ. ಸುಮ್ಮನೆ ರಾಜಕೀಯಕ್ಕೋಸ್ಕರ ಮಾತನಾಡ್ತಾರೆ ಅಷ್ಟೇ. ಮುಂಚೆ ಸರ್ BJPನವ್ರು ಹೇಳ್ತಾ ಇರೋದು ಒಂದೇ, ನಾವು ಹಿಂದೆ ಅಧಿಕಾರದಲ್ಲಿದ್ದಾಗ ರಾಜ್ಯ ಸರ್ಕಾರದಿಂದ ಖರ್ಚು ಮಾಡ್ತಿದ್ದು, ಕೇಂದ್ರದ ಯಾವಾಗಿದ್ರೂ ಬಂದೇ ಬರುತ್ತೆ. ನೋಡಿ, ಯಾವಾಗಲೂ ಕೂಡ ಕೇಂದ್ರ ಸರ್ಕಾರದ ನೆರವು ತತ್ಕ್ಷಣ ಬರ್ತದೆ ಬರಗಾಲ ವಿಚಾರದಲ್ಲಿ. ಅದು ಕೂಡ NDRF ನಮ್ದು ಭಾಳ ಕಡಿಮೆ ಇರ್ತದೆ ಹಣ. ಇಷ್ಟಾಗಿನೂ ಕೂಡ ನಾವು 2,000 ರೂಪಾಯಿ ಪ್ರತಿಯೊಬ್ಬರ ಅಕೌಂಟಿಗೆ ಕೊಟ್ಟಿದ್ದೀವಿ. ರೈತರಿಗೆ ಅಕೌಂಟಿಗೆ 35 ಲಕ್ಷ ಫ್ಯಾಮಿಲೀಸ್ ಕೊಟ್ಟಿದ್ದೀವಿ. 2,000 ರೂಪಾಯಿ ಕೊಟ್ಟಿದ್ದೀವಿ. ಇದು BJPಯವರ ಸುಳ್ಳಿನ ಮುಂದುವರೆದ ಭಾಗ ಅವ್ರದ್ದು. ಹಾಂ, ಜೈ ಭೀಮ್ ಅವ್ರು ಅಂದಿಲ್ಲ, ನಾವು ಹೇಳಿದ್ವಿ. ನಾವು ನೋಡಿ, ನಾವು ಜೈ ಬಸವಣ್ಣ ಅಂತೀವಿ, ಜೈ ಭೀಮ್ ಅಂತೀವಿ, ಜೈ ವಾಲ್ಮೀಕಿ ಅಂತೀವಿ, ಜೈ ಶ್ರೀರಾಮು ಅಂತೀವಿ, ಎಲ್ಲವೂ ಅಂತೀವಿ. ಈಗ ನಮ್ಮ ರಾಜ್ಯಕ್ಕೆ ಬಸವಣ್ಣವ್ರನ್ನ ಸಾಂಸ್ಕೃತಿಕ ನಾಯಕನಾಗಿ ಮಾಡಿದ್ದೀವಿ. ಯಾಕೆ ಸಾಂಸ್ಕೃತಿಕ ನಾಯಕನಾಗಿ ಮಾಡಿದ್ದೀವಿ? ಸರ್ವಧರ್ಮವನ್ನು, ಸರ್ವ ವರ್ಗದವ್ರನ್ನ, ಜಾತ್ಯತೀತವಾಗಿರುವಂಥ ರಾಷ್ಟ್ರಕವಿ ಕುವೆಂಪು ಅವರು ಹೇಳಿದಂಗೆ ಸರ್ವ ಜನಾಂಗದ ಶಾಂತಿಯುತ ಊಟ ಅಂದರೆ ಅದರ ಸಿದ್ಧಾಂತಗಳು ಬಸವಣ್ಣವರ ಸಿದ್ಧಾಂತಗಳು. ಆ ಒಂದು ಸಿದ್ಧಾಂತಗಳ ಮೇಲೆ ಇವತ್ತು ಕರ್ನಾಟಕ ರಾಜ್ಯ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷ ನಡೆದಿದೆ. ನೋಡಿ, ಕೇಸರಿ ಶಾಲ್ ಇವ್ರು ಸ್ವತ್ತಲ್ಲ. ಈಗ ನಮ್ಮ ಮನೇಲಿ ಪೂಜೆ ಮಾಡುತ್ತೀವಿ ನಮ್ಮ ಮಠಗಳಲ್ಲಿ. ಈಗ ನಮ್ಮ ಲಿಂಗಾಯತ್ ಮಠಗಳಲ್ಲಿ ತಗೊಳ್ಳಿ, ಕೇಸರಿನೇ ಇರ್ತದೆ. ನಮ್ಮ ದೇವಸ್ಥಾನಗಳ ಮೇಲೆ ಕೇಸರಿನೇ ಇರ್ತದೆ. ನಾವು ಪೂಜೆ ಮಾಡುವಾಗ ಬಿಳಿ ದಟ್ಟ ಹರಿಸಿದ ಪೂಜೆ ಮಾಡುವಾಗ ಕೇಸರಿ ಇಟ್ಕೊಂಡು ಬಳಸ್ಕೊಂಡು ಮಾಡ್ತೀವಿ. ಕೇಸರಿ ಏನು ಇವ್ರು ಸ್ವತ್ತ? ಅದು ಅವ್ರು ತಿಳ್ಕೊಂಡ್ಬಿಟ್ಟಿದ್ದಾರೆ ಹಂಗೆ. ಧನ್ಯವಾದಗಳು. ಥ್ಯಾಂಕ್ ಯು. ಜನಸಾಮಾನ್ಯರ ಮಾತೆ ನಮ್ಮ ಮಾತು. ಜನಸಾಮಾನ್ಯರ ದಾರಿಯೇ ನಮ್ಮ ದಾರಿ. ಜನಸಾಮಾನ್ಯರ ಹಿತಾಸಕ್ತಿಯೇ ನಮ್ಮ ಶಕ್ತಿ. ಫ್ರೀಡಂ ಟಿವಿ ಶೀಘ್ರದಲ್ಲೇ ನಿಮ್ಮ ಮನೆಗೆ.